ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಸ್ ಪ್ರಮೋದ್ ಅವ್ರು ನೋಡಿ ಗೈಸ್, ಇವಳು ನಾನು ಟ್ವಿನ್ನಿ ಆಗಿಬಿಡ್ತೀವಿ. ಗೊಂಬೆಯಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ಸಕ್ಕತ್ತಾಗಿ ಮೇಕಪ್ ಮಾಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ ಮೇಕಪ್ಪು. ಎದುರುಗಡೆ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣ್ತಾ ಇದೆ. ನಾವು 7 ಗಂಟೆಗೆ ಹೋಗಬೇಕಿತ್ತು, ಆಲ್ರೆಡಿ 7:45 ಆಗಿಬಿಟ್ಟಿದೆ. ಪ್ರಮೋದ್ ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. 2 ಫಂಕ್ಷನ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಇವತ್ತು. ನಮ್ಮ ಫಂಕ್ಷನ್ ಅಟೆಂಡ್ ಮಾಡಿ ಅವ್ರು ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಿ ಅಟೆಂಡ್ ಮಾಡಬೇಕು. ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಇವಾಗ. ಶೇಡು ಅದು ಹೇಗೆ ಕಾಣ್ತಿದ್ದೀನಿ ರೀ, ಗೊಂಬೆ ತೋರಿಸಿ ಹೆಂಗೆ ಕಾಣ್ತಿದ್ದೀನಿ ರೀ. ಸೂಪರ್. ಫೈನಲಿ ನಮ್ಮ ಕಣ ಗೊಂಬೆ. ಅದಕ್ಕೆ ನಿದ್ದೆ ಮೂಡೋದಕ್ಕೆ ಇಲ್ಲ ನೋಡಿ, ಪ್ರಭಾ ಆ್ಯಂಡ್ ಮೇಘ, ಸುಚಿ. ಗೈಸ್, ಇನ್ನೊಂದೇನು ಗೊತ್ತಾ, ನಮ್ಮ ಕಾರ್ಗೆ ನಾವು ಡೆಕೋರೇಷನ್ ಮಾಡಿಸಿದ್ದೀವಿ. ಹೆಂಗಂತದ್ದು ಇಳಿದ್ಮೇಲೆ ತೋರಿಸ್ತೀನಿ ಗೈಸ್. ಪ್ಲೀಸ್ ಇಳಿದ್ಮೇಲೆ ಒಂಚೂರು ವೀಡಿಯೋ ಮಾಡ್ಕೊಡ್ತೀನಿ. ಹಾಂ, ಫಸ್ಟ್ ಇಳಿರಿ, ಆಮೇಲೆ ವೀಡಿಯೋ ಮಾಡಿ ನಾನು ಇಳಿತೀನಿ. ನೋಡಿ ಗೈಸ್, ಪ್ರೀ ಪ್ಲ್ಯಾನ್ ವೀಡಿಯೋ. ಗೈಸ್, ಇದು ನಿನ್ನೆ ನಾನು ನೈಟ್ ವೀಡಿಯೋ ಮಾಡ್ಕೊಂಡಿದ್ದು. ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಭಟ್ರು ಬಂದಿದ್ದರು. ಸೊ ಹಂಗೆ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಅವರು ತರಕಾರಿ ಎಲ್ಲ ನೀಟಾಗಿ ಕಟ್ ಮಾಡಿ ನೀರಲ್ಲೆಲ್ಲ ತೊಳೆದು ಅದನ್ನು ಹಾರಾಕೊಳ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಅದನ್ನು ವಾಶ್ ಮಾಡಾಕ್ತಾರೆ. ನಾವು ಒಂದಷ್ಟು ಅವ್ರಿಗೆ ಗೈಡ್ಲೈನ್ಸ್ ಹೇಳಿದ್ವಿ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಹಂಗೆ ಮಾಡಿದ್ರು. ಇದು ಬಂದು ಕಾಯಿ ಹೋಳಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಗೊಂಬೆ ನಾಮಕರಣ ದಿನ, ಅಂದರೆ ಅಕ್ಟೋಬರ್ 5 ಮಾರ್ನಿಂಗು ಬೆಳಗ್ಗೆನೇ 5:15 ಬಂದು ರೆಡಿ ಮಾಡ್ತಾ ಇದ್ದಾರೆ ಪೂಜೆ ಅವರು. ನಿಮಗೆ ಗೊತ್ತು, ಒನ್ ಆಫ್ ಮೈ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್. ತುಂಬ ಸಕ್ಕತ್ತಾಗಿ ಬಂದಿತ್ತು ಮೇಕಪ್. ತುಂಬ ಜನ ಎಲ್ಲರೂ ಇಷ್ಟಪಟ್ಟರು. ಸಕ್ಕತ್ತಾಗಿ ಬಂದಿದೆ ಮೇಕಪ್ ಅಂತ ಹೇಳಿಬಿಟ್ಟು. ಸೊ ನಿಮಗೂ ಏನಾದರೂ ಫಂಕ್ಷನ್ಸು ಇವೆಂಟ್ಸ್ ಏನಾದರೂ ಇದ್ದರೆ, ಮದುವೆ ಸಮಾರಂಭಕ್ಕೆಲ್ಲ ಇವ್ರನ್ನ ಕರೆಸ್ಕೋಬೋದು. ಆರಾಮಾಗಿ ಕರೆಸ್ಕೊಂಡು ಯಾವುದೇ ರೀತಿ ಚೆನ್ನಾಗಿ ಮಾಡಲ್ಲ, ಅದು ಇದು ಅನ್ನೋ ಬೇಜಾರೇ ಇರಲ್ಲ ನಿಮಗೆ. ಅಷ್ಟು ಕ್ಲಿಯರಾಗಿ ಮಾಡಿಕೊಡ್ತಾರೆ. ನಾನು ಯಾವಾಗಲೂ ಪೂಜಾ ಅವ್ರನ್ನೇ ಹೇಳೋದು. ತುಂಬ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರ, ನನ್ನ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್ ಪೂಜಾ ಅಂತಲೇ ಹೇಳ್ತೀನಿ ನಾನು. ನನ್ನ ಫೈನಲ್ ಮೇಕಪ್ ನೀವು ಇಂಟ್ರೊಡಕ್ಷನಲ್ಲಿ ನೋಡಿಬಿಟ್ರಿ. ಆಮೇಲೆ ಪೂಜೆ ಎಲ್ಲ ಮಾಡುವಾಗ ಅದರಲ್ಲಿ ನೋಡ್ತೀರ. ಇವಾಗ ಪ್ರಮೋದ್ ಅವರು ನನಗೊಂದು ಸ್ವಲ್ಪ ಟಚಪ್ ಕೊಡಿ ಅಂದ್ಬಿಟ್ಟು ಅವರು ಮಾಡಿಸ್ಕೋತಾ ಇದ್ದಾರೆ. ಬಿಕಾಸ್ ಇದು ನಮ್ಮ ಮನೇಲಿ ಮೊದಲನೇ ಫಂಕ್ಷನ್ ಆಗಿರೋದ್ರಿಂದ ಸೊ ಎಲ್ಲ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣೋಣ ಅಂದ್ಬಿಟ್ಟು ನಾವು ಎಂಟ್ರೆನ್ಸ್ ಬರುವಾಗ ನಮಗೆ ಒಂದು ವಿಡಿಯೋ ಬೇಕು ಅಂತ ಹೇಳಿದ್ವಿ. ಬಟ್ ನಾವು ಡ್ರೋನ್ಗೆ ಹೇಳೇ ಇಲ್ಲ. ನಾವು ಹೇಮಂತ್ ಅವ್ರಿಗೆ ಹೇಳಿದ್ದು ಫೋಟೋಗೆ. ಮ್ಯಾಜಿಕ್ ಹ್ಯಾಂಡ್ ಅಂತಲೇ ಹೇಳ್ಬೋದು ಹೇಮಂತ್ ಅವ್ರ ಫೋಟೋಗ್ರಫಿನ. ಬಿಕಾಸ್ ಅಷ್ಟೂ ಸೂಪರ್ ಡೂಪರಾಗಿ ನಮಗೆ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಡ್ತಾರೆ. ನಾವು ಡ್ರೋನ್ಗೆ ಹೇಳೇ ಇಲ್ಲ, ಬಟ್ ಇನ್ಕ್ಲೂಡು ಮಾಡಿಲ್ಲ ಅದರಲ್ಲಿ. ಪೇಮೆಂಟಲ್ಲಿ ಯಾವುದೇ ರೀತಿ ಡ್ರೋನ್ಗೆ ನಾವು ಪೇನೂ ಮಾಡಿಲ್ಲ. ಬಟ್ ಅವರೇನೆ ಡ್ರೋನ್ ಎಲ್ಲ ತರಿಸು ವೀಡಿಯೋಸ್ ಎಲ್ಲ ಮಾಡಿದ್ರು. ತುಂಬ ಖುಷಿ ಆಯಿತು. ಚೆನ್ನಾಗಿ ಬಂದಿಲ್ಲ ಅಂತ ರೀಟೇಕ್ ತೊಗೋತಾನೇ ಇದ್ದರು. ನಾನು ಗೊಂಬೆ ಅಂತೂ ಟ್ವಿನ್ನಿ ಸಕ್ಕತ್ತಾಗಿ ಕಾಣ್ತಾ ಇದ್ಲು ಗೊಂಬೆ ಅಂತೂ. ಬ್ಲೌಸ್ ಆಗಿರ್ಬೋದು, ಲಂಗ ಆಗಿರ್ಬೋದು, ಪರ್ಫೆಕ್ಟ್ ಮ್ಯಾಚಿಂಗು ಇಬ್ರಿಗೂ. ಒಂದು ಫೋಟೋ ತೆಗಿತೀನಿ ಮೇಡಮ್ ನಿಂತ್ಕೊಳ್ಳಿ ಅಂದರು. ಒಂದು ಸೈಕಲ್ ಗ್ಯಾಪಲ್ಲೂ ಬಿಡಲ್ಲ ಹೇಮಂತ್ ಅವರು. ಪಟ ಅಂತ ಫೋಟೋಸ್ನ ಕ್ಲಿಕ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಎಂಟ್ರೆನ್ಸಲ್ಲಿ ನಾವು ಈ ರೀತಿ ಬೇಕು ಅಂದ್ಬಿಟ್ಟು ಕೇಳಿದ್ವಿ. ಗೊಂಬೆಗೆ ವೆಲ್ಕಮ್ ಟು ನೇಮಿಂಗ್ ಸೆರ್ಮನಿ ಅಂತ ಫೋಟೋ ಹಾಕ್ಸಿ ನಮ್ಮ ಫ್ಯಾಮಿಲಿಗೆ ಈ ಕಡೆ ಇರಬೇಕು ಅಂದ್ಬಿಟ್ಟು ನಾವು ಬೆಳಗ್ಗೆ 7:45 ಆಗೋಯಿತು ಚೌಟ್ರಿಗೆ ಹೋಗೋಷ್ಟರಲ್ಲೇ. 7 ಗಂಟೆಗೆ ಹೋಗಬೇಕಿತ್ತು. ಪೂಜಾರಿ ಫುಲ್ಲು ಸಿಣ ಅಂತಾಯಿದ್ರು. ಇನ್ನೂ ಬಂದೇ ಇಲ್ಲ ಅಂದ್ಕೊಂಡು. ಮೇಕಪ್ ಸ್ವಲ್ಪ ಲೇಟಾಗಿರೋ ಕಾರಣ ನಾವು ಚೌಟ್ರಿಗೂ ಡಿಲೇ ಆಯಿತು ಹೋಗೋದು. ಪ್ರಮೋದ್ ಅವ್ರ ಫ್ಯಾಮಿಲಿ ಒಂದಷ್ಟು ಜನ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು. ಅವರೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾವು ಬರೋದು ತಡ ಆದಮೇಲೆ ಅವರು ಪ್ರೆಸೆಂಟ್ನ ನಮ್ಮ ಮಾವಂಗೆ ಕೊಟ್ಬಿಟ್ಟು ಅವರು ಹೊರಟೋದ್ರು.
ನಾನು ಆದಷ್ಟು ನಾಮಕರಣದ ದಿನವೇ ಈ ವಿಡಿಯೋ ಹಾಕಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಬಟ್ ನಾವು ಮನೆಗೆ ಬರೋಷ್ಟರಲ್ಲೇ 6 o'clock ಆಗೋಯಿತು. ಆಮೇಲೆ ಎಡಿಟ್ ಮಾಡೋಷ್ಟರಲ್ಲೇ ನನಗೆ 8 o'clock ಆಗೋಯಿತು. ಇನ್ನು ಎಡಿಟ್ ಮಾಡಿ ಇನ್ನು ವಾಯ್ಸ್ ಕೊಟ್ಟು ಹಾಕೋಷ್ಟರಲ್ಲಿ 9-10 ಆಗಿಬಿಡುತ್ತೆ. ಅಷ್ಟೊತ್ತಿನಲ್ಲಿ ಯಾರೂ ನೋಡೋಲ್ಲ ಅಂದ್ಬಿಟ್ಟು ನಾನು 6th ಮಾರ್ನಿಂಗೇ ಹಾಕ್ತಾಯಿದ್ದೀನಿ. ಈವ್ನಿಂಗ್ ಹಾಕಬೇಕಿತ್ತು, ಬಟ್ ತುಂಬ ಕಾಯಿಸೋದು ಬೇಡ, ತುಂಬ ಜನ ವೆಯ್ಟ್ ಮಾಡ್ತಿರ್ತೀರ ಅಂದ್ಬಿಟ್ಟು ನಾನು ಮಾರ್ನಿಂಗೇ ವಿಡಿಯೋನ ಹಾಕ್ತಿದ್ದೀನಿ. ಆ್ಯಂಡ್ ಇವಾಗ ಪೂಜೆ ಶುರುವಾಯಿತು. ನಾವು ಬಂದು ಗಣಪತಿ ಏನೋ ಒಂದು ಹೋಮನೋ ಏನೋ ಗೊತ್ತಿಲ್ಲ, ಅದೊಂದು ಮಾಡಿಸಿದ್ರು. ಅದಾದಮೇಲೆ ಆಯುಷ್ ಹೋಮ, ಅದಾದಮೇಲೆ ನಾಮಕರಣ, ಅದಾದಮೇಲೆ ನೇಮ್ ರಿವೀಲು. ಇಷ್ಟನ್ನು ನಾವು ಒಂದೇ ದಿನ ಇಟ್ಕೊಂಡಿದ್ವಿ. ತುಂಬ 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 ಚೆನ್ನಾಗಿ ಮಾಡಿಕೊಟ್ರು ಪೂಜೆನ. ಪೂಜಾರಿ ಸ್ಟಾರ್ಟಿಂಗಲ್ಲಿ ಸಿಣಮಣ ಅಂತಿದ್ರು. ಆಮೇಲೆ ಅವ್ರು ಪೂಜೆ ಮಾಡಿದ್ದು ತುಂಬ ಇಷ್ಟ ಆಯಿತು. ಪರ್ಸ್ನಲಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ, ಪ್ರಮೋದ್ ಅವ್ರಿಗೆ. ಇವಾಗ ಸ್ಟಾರ್ಟಿಂಗ್ ಪೂಜೆಯಲ್ಲಿ ಹಾರ ಎಲ್ಲ ಹಾಕಿ ಕೂತ್ಕೊಂಡ್ವಿ. ಅಪ್ಪು ನನಗೂ ಬೇಕು ಹಾರ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ದ. ಸರಿ ಆಯಿತು ಅಂದ್ಬಿಟ್ಟು ಗೊಂಬೆಗೆ ಮಾಡಿಸ್ತಿದ್ವಲ್ಲ, ಅದ್ರ ಜೊತೆಗೆ ಇವನಿಗೂ ಒಂದು ಇರಲಿ ಅಂದ್ಬಿಟ್ಟು ಸೊ ಅವನಿಗೂ ಒಂದು ಹಾರನ ಮಾಡಿಸಿದ್ದೀವಿ. ಅವನು ಕೂತಿದ್ದಾನೆ ಹಾಕ್ಕೊಂಡು. ಅಪ್ಪ ಮಗ ಇಬ್ಬರು ಸೇಮ್ ಟ್ವಿನ್ನ, ಅಮ್ಮ ಮಗಳು ಇಬ್ಬರು ಸೇಮ್ ಟ್ವಿನ್. ಅಪ್ಪು ಅಂತೂ 5 ನಿಮಿಷ ಕೂತ್ಕೋತಿರ್ಲಿಲ್ಲ. ಕೂತ್ಕೊಳ್ಳೋದು, ಹಾರ ಬಿಚ್ಚೋದು, ಹೋಗೋದು, ಕೂತ್ಕೊಳ್ಳೋದು ಮತ್ತು ಹಾರ ಬಿಚ್ಚೋದು, ಹೋಗೋದು, ಹಿಂಗೇ ಮಾಡ್ತಾಯಿದ್ದ. ನಾವು ಕರೆದು ಸಾಕಾಗ್ತಾಯಿತ್ತು ಅಪ್ಪನಂತೂ. ಗೊಂಬೆ ಪೂಜೆ ಮಾಡಿ ಮುಗಿಯೋವರೆಗೂ ಯಾವುದೇ ರೀತಿ ನಮಗೆ ಡಿಸ್ಟರ್ಬ್ ಮಾಡಲೇ ಇಲ್ಲ. ಅವಳು ಆರಾಮಾಗಿದ್ಲು. ನೇಮ್ ರಿವೀಲ್ ಟೈಮ್ಗಂತೂ ನಮಗೆ ಸಿಕ್ಕಾಬಟ್ಟೆ ಅವಳು ಚೆಂಡಿ ಹಿಡಿದ್ಬಿಟ್ಲು. ಈ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವಳು. ಆಮೇಲೆ ಮಧ್ಯದಲ್ಲೂ ಕೂಡ ನಿದ್ದೆನೂ ಮಾಡಿಬಿಟ್ಲು ಅವಳು. ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅಲ್ಲಿ ನಮ್ಮ ಮಮ್ಮಿ ಕೈಲಿ ಇಲ್ಲ ಶುಚಿ ಕೈಲಿ ಕೊಟ್ಬಿಡ್ತಾಯಿದ್ದೆ. ಅವಳು ಇತ್ತೀಚೆಗೆ ಅಂದರೆ ಒಂದು 3-4 ಡೇಸು ಶುಚಿ ನಮ್ಮ ಮನೇಲಿ ಇದ್ಲಲ್ಲ, ಶುಚಿ ಜೊತೆ ಸಿಕ್ಕಾಪಟ್ಟೆ ಅಡಿಕ್ಟಾಗಿ ಹೋಗಿದ್ಲಲ್ಲ. ಶುಚಿ ಬಿಟ್ಟರೆ ಇನ್ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವಳು. ಅವಳೇ ಕಾರಲ್ಲಿ ಕರ್ಕೊಂಡೋಗಿ ಮಲಗಿಸ್ಕೊಳ್ತಾ ಇದ್ಲು. ನನ್ನ ಮಗಳು ಹೆಂಗೆ ಅಂದರೆ ಕಾರಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಬಿಟ್ರೆ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಅವಳಿಗೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಖುಷಿಗೆ ಅವಳು ಆರಾಮಾಗಿ ನಿದ್ದೆ ಮಾಡಿಬಿಡ್ತಾಳೆ. ಕಾರಲ್ಲಿ ಕುತ್ಕೊಂಡ್ರೆ ಸಾಕು ನಿದ್ದೆ ಮಾಡಿಬಿಡ್ತಾಳೆ. ಆ ರೀತಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ನಾವು. ಇವಾಗ ನಡೀತಾ ಇರೋದು ಒಂದು ಆಯುಷ್ ಹೋಮ. ಆಯುಷ್ ಹೋಮ ಆದಮೇಲೆ ಇವರು ಮುಗಿಸಿ ಹೊಟ್ಟೋಗ್ತಾರೆ ಈ ಪೂಜಾರಿ. ನೆಕ್ಸ್ಟ್ ಒಂದು ನಾಮಕರಣ. ಇನ್ನೊಬ್ಬರು ಈ ಕಡೆ ಸೈಡಲ್ಲಿ ಕೂತಿದ್ದಾರಲ್ವ, ಅವರು ನಮಗೆ ಮುಗಿಸ್ಕೊಡ್ತಾರೆ. ಆ್ಯಂಡ್ ತುಂಬ ಜನ ಲೈವಿಗೆ ಬನ್ನಿ ನಾಮಕರಣ ದಿನ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ, ವಿಡಿಯೋ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ಏನಂದರೆ ಅಟ್ ಎ ಟೈಮ್ ನಾವು ವಿಡಿಯೋನೂ ಮಾಡಿಕೊಂಡು ಲೈವ್ಗೂ ಬರೋಕ್ಕಾಗಲ್ಲ. ಸೊ ಅದರಿಂದ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ. ಒಂದು ಸಲ ಪ್ರಭಾ ಮಾಡಿದ್ರು, ಒಂದು ಸಲ ಮೇಘನ ಮಾಡಿದ್ರು. ಮೇಘನ ಅಂದರೆ ಆದ್ಯ ಜ್ಯುವೆಲ್ರಿ, ನಿಮಗೆ ಗೊತ್ತಿರ್ಬೋದು. ಸೊ ಅದಾದಮೇಲೆ ಕಾವ್ಯ ಅಂತ ಇದ್ದಾರೆ, ಅವ್ರು ಮಾಡಿದ್ರು. ಆಮೇಲೆ ಶುಚಿ ಅವ್ರ ಹಸ್ಬೆಂಡ್ ಕೈಲೂ ಬಿಟ್ಟಿಲ್ಲ, ನಾನು ಎಲ್ಲರ ಕೈಲೂ ವಿಡಿಯೋ ಮಾಡಿಸ್ಬಿಟ್ಟಿದ್ದೀನಿ. ಕೊನೆಗೆ ಯಾರೂ ಇಲ್ದಿರೋ ಟೈಮಲ್ಲಿ ನಮ್ಮ ಅಪ್ಪನೂ ನಿಂತ್ಕೊಂಡು ವಿಡಿಯೋ ಮಾಡಿಕೊಟ್ರು. ಸೊ ಯಾಕಂದರೆ ನನಗೆ ವಿಡಿಯೋ ಮೇಯ್ನ್, ನನಗೆ ವಿಡಿಯೋ ಅಂತ ಇರ್ತೀನಿ ನಾನು. ಯೂಟ್ಯೂಬು ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನು. ಆ್ಯಂಡ್ ತುಂಬ ಜನ ಬಂದಿದ್ದರು ನಾಮಕರಣಕ್ಕಂತೂ. ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರ. ಫ್ಯಾಮಿಲಿ ಫ್ರೆಂಡ್ಸ್ಗಿನ್ನ ಹೇಳಬೇಕು ಅಂದರೆ ಸಬ್ಸ್ಕ್ರೈಬರ್ಸೇ ಹೆವಿ ಬಂದಿದ್ದರು. ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ, ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ. ನಮ್ಗಳ್ಗಲ್ಲದೆ ಮಾತಾಡ್ಸೋದಲ್ಲದೆ ನನ್ನ ಫ್ರೆಂಡ್ಸ್ಗಳ್ಗೂ ತುಂಬ ಪ್ರೀತಿ ಕೊಟ್ಟು ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ದೀರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕ್ಲಿಪ್ಪಿಂಗ್ಸ್ನ ನಾನು ಆದಷ್ಟು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಕಸ್ಮಾತ್ ನಿಮ್ಮದು ಏನಾದರೂ ಕ್ಲಿಪ್ಪಿಂಗ್ ಮಿಸ್ ಆಗಿದ್ದರೆ ಐ ಆಮ್ ರಿಯಲಿ ಸಾರಿ. ಇವಾಗ ಒಂದು ಗೊಂಬೆದು ನಾಮಕರಣ ನಡೀತಾ ಇದೆ. ನಾಮಕರಣ ಅಂದರೆ ನೇಮ್ ರಿವೀಲ್ ಮಾಡ್ತೀವಲ್ಲ ಅಂದ್ಬಿಟ್ಟು ಪೂಜಾರಿ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನೇಮ್ನ ಜೋರಾಗಿ ಹೇಳಲೇ ಇಲ್ಲ, ಹೇಳಿಸ್ಲೂ ಇಲ್ಲ. ಅವರು ನಿಧಾನಕ್ಕೆ ಕಿವಿಲಿ ಹೇಳ್ಬಿಡಿ ಸಾಕು ಅಂತ ಹೇಳಿದ್ರು. ಸೊ ನನಗೆ ಪರವಾಗಿಲ್ಲ, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿದ್ದಾರೆ ಪೂಜಾರಿ ಅಂದ್ಕೊಂಡೆ. ನಿಧಾನಕ್ಕೆ ಕಿವಿಲಿ ಹೇಳಿಸಿ ಪೂಜಾರಿ ಆಮೇಲೆ ಹೊರಟ್ಬಿಡ್ತಾರೆ. ಆಮೇಲೆ ನಾವೇನೇ ಡ್ರೆಸ್ ಚೇಂಜ್ ಮಾಡಿಕೊಂಡು ನೇಮ್ ರಿವೀಲ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾಮಕರಣಕ್ಕೆ ಬೇರೆ ಕಾಸ್ಟ್ಯೂಮ್ ಮತ್ತು ನೇಮ್ ರಿವೀಲ್ಗೆ ಬೇರೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಬಂದವರೆಲ್ಲ ಹೇಳಿದ್ದೇನೆಂದರೆ, ತುಂಬ ಚೆನ್ನಾಗಿ ಕಾಣ್ತಿದೆಯಾ, ತುಂಬ ಮುದ್ದಾಗಿ ಕಾಣ್ತಿದೆಯಾ, ಮೇಕಪ್ ಅಂತೂ ಸೂಪರಾಗಿದೆ ಅಂದ್ಬಿಟ್ಟು. ಮೇಕಪ್ಗೆ ಅವ್ರ ನಂಬರ್ನ ನಾನು ಆ್ಯಡ್ ಮಾಡಿರ್ತೀನಿ. ಪೂಜಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಜವಾಗ್ಲೂ ಬೆಸ್ಟ್ ಮೇಕ್ ಓವರ್ ನಿಮಗೆ ನಿಮ್ಮ ಇವೆಂಟ್ಗೆ ಸಿಗುತ್ತೆ ಅಂತಲೇ ನಾನು 100% ಕೊಡ್ತೀನಿ. ಅಷ್ಟು ಸಖತ್ತಾಗಿ ಮಾಡ್ತಾರೆ ಅವರು. ಆ್ಯಂಡ್ ಇನ್ನೊಂದೇನೆಂದರೆ, ಗೊಂಬೆ ಲಾಸ್ಟಲ್ಲಿ ಚಂಡಿ ಮಾಡೋಕ್ಕೆ ಶುರು ಆಗಿಬಿಟ್ಲಲ್ವ, ಎಲ್ಲರೂ ಹೇಳ್ತಾಯಿದ್ರು ಇದು ನಾಮಕರಣನ ಅಥವಾ ನಿಮ್ಮ ರಿಸೆಪ್ಷನ್ ಮಾಡ್ಕೋತಾ ಇದ್ದೀರಾ ಇನ್ನೊಂದು ಸಲ, ಅಥವಾ ಕರ್ನರೇ ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಸೊ ರೆಡಿಯಾಗಿರೋದು ನೋಡಿದ್ರೆ ಹಂಗೆ ಇತ್ತು ಅದು, ಬಿಕಾಸ್ ಗೊಂಬೆ ಇರಲೇ ಇಲ್ಲ. ತುಂಬ ಫೋಟೋಸ್ಗೆ ಇರಲಿಲ್ಲ ಅವಳು. ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಅವಳಿಗೂ ಸುಮ್ಮನೆ ಇಸುಮುಸು ಆಗುತ್ತೆ, ನಾವು ಡಿಸ್ಟರ್ಬ್ ಮಾಡಿದ್ರೆ ಅವಳು ಚಂಡಿ ಶುರು ಮಾಡ್ತಾಳೆ, ನಾವು ಈ ಕಡೆ ಫೋಟೋ ತೆಗೆಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸುಚಿ ಜೊತೆ ಕೊಟ್ಬಿಟ್ಟು ಸುಚಿ ಆರಾಮಾಗಿ ಮಲಗಿಸ್ಕೊಂಡು ರೂಮಲ್ಲಿದ್ಲು. ಎಲ್ಲರಿಗೂ ಊಟ ಮಾಡ್ಕೊಂಡು ಬನ್ನಿ ಅಷ್ಟರಲ್ಲಿ ಎದ್ದಿರ್ತಾಳೆ ಅಂದ್ಕೊಂಡೆ ನಾವು ತುಂಬ ಹೊತ್ತು ಮೇಂಟೈನ್ ಮಾಡಿದ್ವಿ. ಆಮೇಲೆ ನಾಮಕರಣದ ಟೈಮಲ್ಲಿ ಮಗು ಸೋದ್ರ ಮಾವ ಅಥವಾ ಇನ್ನೊಬ್ಬರು ಯಾರನ್ನೋ ಕೇಳಿದ್ರು, ತಮ್ಮ ಆ ಥರ ಯಾರಾದರೂ ಇದ್ದಾರಾ ಅಂದ್ಬಿಟ್ಟು. ನನಗೆ ಅವಾಗ ನಮ್ಮ ಅಣ್ಣ ನೆನಪಾದ. ನಮ್ಮ ಅಣ್ಣ ಇದ್ದಿದ್ರೆ ನನ್ನ ಮಗಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇದೆಲ್ಲ ಶಾಸ್ತ್ರ ಮಾಡ್ತಿದ್ದ ಅಲ್ವಾ ಅಂದ್ಬಿಟ್ಟು. ಸೊ ನಾವು ಹೇಳಿದ್ವಿ ಯಾರೂ ಇಲ್ಲ ಆ ಥರ ಅಂದ್ಬಿಟ್ಟು. ನಮ್ಮಣ್ಣ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು, ಇನ್ನೂ ಸ್ಪೆಷಲ್ ಆಗಿರ್ತಾಯಿತ್ತು. ಅವನಿದ್ದಿದ್ರಂತೂ ಖಂಡಿತ ನನ್ನ ಮಗಂದು ಎಲ್ಲ ಫಂಕ್ಷನ್ ಮಾಡ್ತಿದ್ದ, ಗೊಂಬೆದು ಮಾಡ್ತಿದ್ದ, ಅವನೇ ನಿಂತ್ಕೊಂಡು ಎಲ್ಲ ಓಡಾಡ್ತಾಯಿದ್ದ ಅಂತ ಒಂದು ಕಡೆ ಅನ್ನಿಸ್ತಾಯಿತ್ತು ನನಗೆ. ಸೊ ಅವನೊಬ್ಬ ಅವ್ನ ಮಿಸ್ಸಿಂಗ್ನ ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂತ ಖುಷಿ ಇದೆ. ಬಿಕಾಸ್ ನಾವು ಅರಿಶಿನ ಕುಂಕುಮ ಕೊಡೋಕ್ಕೆ ಬಾದುಷಾ ಮಾಡಿಸಿದ್ವಿ. ಏನಕ್ಕೆ ಅದನ್ನು ಮಾಡಿಸಿದ್ವಿ ಅಂದರೆ, ನಮ್ಮ ಅಣ್ಣನ ಫೇವ್ರೇಟ್ ಬಾದುಷಾ. ಇನ್ನೊಂದು ನಮ್ಮ ಮಮ್ಮಿಯವರ ಅಮ್ಮ ಕಮಲಮ್ಮ ಅಂತ ಅವರು. ನಮ್ಮ ಅಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನಮ್ಮ ಅಜ್ಜಿನೇ ಸಾಕಿದ್ದು ಚಿಕ್ಕ ವಯಸ್ಸಿನಲ್ಲಿ. ಅವ್ರನ್ನ ನಾನು ತಲೆಯಲ್ಲೇ ಮುಟ್ಕೊಂಬಿಟ್ಟಿದ್ದೀನಿ. ಕಮಲಮ್ಮ ಅಂದರೆ ಕಮಲ ಅಲ್ವಾ, ಸೊ ನನ್ನ ತಲೆಗೆ ಕಮಲ ಹಾಕ್ಬಿಟ್ಟಿದ್ರು. ಅದು ಹಾಕಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಪೂಜಾ. ಆ್ಯಂಡ್ ಸೊ ಏನು ಮಾಡೋಕ್ಕಾಗಲ್ಲ, ಇಂಥ ಟೈಮಲ್ಲಿ ಹಿಂಗೆ ಆಗಬೇಕು ಅಂತ ಇದ್ದಿದ್ರೆ ಅದೆಲ್ಲ ಹಾಗೆ ಆಗುತ್ತೆ ಅಲ್ವಾ. ಸೊ ಗೊಂಬೆಗೆ ಆರತಿ ಎಲ್ಲ ತೆಗೆಸಿ ಅವಳಿಗೆ ಅಕ್ಷತೆ ಹಾಕಿ ಮುತ್ತೈದೆಯರ ಕೈಲಿ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ. ಇದಾದಮೇಲೆ ಇನ್ನೊಂದು ತೊಟ್ಲಿಗೆ ಹಾಕೋದನ್ನೇ ಮರ್ತುಬಿಟ್ಟಿದ್ರು ಐನೋರು. ತೊಟ್ಲಿಗೆ ಹಾಕ್ಸಿ ಅದನ್ನೆಲ್ಲ ಡೆಕೋರ್ ಮಾಡಿಸಿದ್ದೀವಿ ನಾವು, ತೊಟ್ಲಿಗೆ ಹಾಕ್ಸಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ಅದಕ್ಕೆ ಆಮೇಲೆ ಮತ್ತೆ ತೊಟ್ಲಿಗೆಲ್ಲ ಪೂಜೆ ಮಾಡಿಸಿ ಸೊ ಆವಾಗ್ಲೂ ಮತ್ತೆ ಶುರು ಮಾಡ್ತಾರೆ. ವಾಯ್ಸ್ ಕೊಡುವಾಗ ನಮ್ಮ ನಯನಕ್ಕೊಂದು ತಲೆ ನೋಡ್ಬಿಟ್ಟು ನಗು ಬಂದ್ಬಿಡ್ತು. ಅವಳು ಪ್ಲಾಸ್ಟಿಕ್ ಹೂವನ್ನೆಲ್ಲ ತಲೆಗೆ ಸಿಗಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ. ನನಗೆ ಅವಳು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಗು ಹೋತಿ, ಏನು ಹಿಂಗೆ ಹಾಕ್ಕೊಂಬಂದಿದ್ದೆ ಚಿಕ್ಕ ಹುಡುಗರ ಥರ ಅಂದ್ಕೊಂಡು ನಗ್ತಾಯಿದ್ದೀನಿ ನಾನು. ಅವಳು ಈ ಥರ ಎಲ್ಲ ಹಾಕ್ಕೊಳ್ಳಲ್ಲ, ಬಟ್ ಇವತ್ತೇನಕ್ಕೆ ಆ ಥರ ಹಾಕ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ. ಚಿಕ್ಕ ಮಕ್ಕಳ ಥರ ಬಂದುಬಿಟ್ಟಿದ್ದಾಳೆ ಅವಳು. ನಾನು ವಾಯ್ಸ್ ಕೊಡ್ತಾಯಿದ್ರೆ ಆಲ್ರೆಡಿ ನನ್ನ ವಾಯ್ಸ್ ಹೊಟ್ಟೋಗ್ತಾಯಿದೆ ಗೈಸ್. ಅರ್ಥ ಆಗಲಿಲ್ಲ ನನ್ನ ಮಾತು ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ನಾನು ಒತ್ತಿ ಮಾತಾಡ್ತಿದ್ದೀನಿ. ಕಂಪ್ಲೀಟ್ ವಾಯ್ಸ್ ಬ್ಲಾಕ್ ಆಗೋಗುತ್ತೆ. ನಾನು ನಾಳೆ ವಾಯ್ಸ್ ಕೊಡ್ತೀನಿ ಅಂದರೆ ಖಂಡಿತ ನನಗೆ ವಾಯ್ಸ್ ಇರಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾವೆಲ್ಲ ಸ್ವಲ್ಪ ಹೊತ್ತು ಮನೆಗೆ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ, ನಾನು, ಪ್ರಭಾ, ಮೇಘ, ಸುಚಿ, ಅಪ್ಪು, ನಾವು ಹಸ್ಬೆಂಡು, ನಾನು ಎಲ್ಲ ಲೈಟಿಂಗ್ಸ್ ನೋಡ್ಕೊಂಡು ಬಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅಲ್ಲೂ ಕೇಳ್ತಾಯಿದ್ರು ನಾಮಕರಣ ಎಲ್ಲ ಮುಗೀತಾ ಆಲ್ರೆಡಿ ಲೈಟಿಂಗ್ಸ್ ನೋಡೋಕ್ಕೆ ಬಂದಿದ್ದೀರಲ್ಲ ಅಂತ. ಏನೋ ಗೊತ್ತಿಲ್ಲ, ದೇವ್ರ ಶಕ್ತಿ ಅನಿಸುತ್ತೆ ನನಗೆ. ನನಗೇನೆ ಅನ್ನಿಸ್ತಾ ಇದೆ ಇಷ್ಟೊಂದು ಶಕ್ತಿ, ಇಷ್ಟೊಂದು ಎಲ್ಲಿದೆ ನನಗೆ ಇಷ್ಟೆಲ್ಲ ಓಡಾಡಿ ಇಷ್ಟು ಎನರ್ಜಿಟಿಕ್ಕಾಗಿ ಇನ್ನೂ ಇದೀನಲ್ಲ ಅಪ್ಪ ಅಂತ ನನಗೇ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾಳೆ ನಾನು ತುಂಬ ಜನಕ್ಕೆ ಪಾರ್ಸಲ್ ಡಿಲೇ ಮಾಡಿಬಿಟ್ಟಿದ್ದೀನಿ. ನಾಳೆ ಅದನ್ನು ಪ್ಯಾಕಿಂಗ್ ಮಾಡ್ತೀನಿ. ದೇವ್ರ ಶಕ್ತಿನೇ ಇರ್ಬೋದೇನೋ, ನನ್ನ ಮೇಲೆ ಬ್ಲೆಸ್ಸಿಂಗ್ ಇದೆ ದೇವ್ರದ್ದು ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ. ಅಷ್ಟು ನಂಗೆ ಟಯರ್ಡ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ಏನು ಬರಲಿಲ್ಲ. ಸೊ ಮನೆಗೆ ಬಂದು ಗೊಂಬೆಗೆ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿದ್ದೀನಿ, ಬಟ್ ಏನೂ ಟಯರ್ಡ್ ಅಂತ ಅನ್ನಿಸ್ಲಿಲ್ಲ. ಗೊಂಬೆಗೆ ಅವಳಿಗೆ ಕ್ರೆಡಲಲ್ಲಿ ಮಲಗಿದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು ಅನಿಸುತ್ತೆ. ಅವಳಿಗೆ ಫುಲ್ಲು ಖುಷಿ, ನಾನು ಕ್ರೆಡಲಲ್ಲಿ ಮಲಗಿದ್ದೀನಿ ಅಪ್ಪ ಅಂದ್ಕೊಂಡು ಎಲ್ಲರನ್ನೂ ಪಿಳಿ ಅಂತ ನೋಡ್ತಾ ಇದ್ಲು. ಆಮೇಲೆ ಮತ್ತೆ ಮುತ್ತೈದೆಯರು ಕೂಡ ತೂಗಬೇಕು ಅಂತ ಹೇಳಿದ್ರು.
ಸರಿ ಆಯಿತು ಅಂದ್ಬಿಟ್ಟು 5 ಜನ ಮುತ್ತೈದೆಯರ ಕೈಲಿ ತೂಗಿಸ್ತಾ ಇದ್ದಾರೆ. ಸೊ ನನಗೆ ಒಂದು ಸಲ ಫೋಟೋ ಫ್ರೇಮ್ನ ಕಳಿಸಿದ್ರು ನಮ್ಮ ಸಬ್ಸ್ಕ್ರೈಬರು ನೋಡಿ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ. ಸೊ ಅದು ಇವರೇನೆ ಪಿಂಕ್ ಕಲ್ಲರು ಸ್ಯಾರಿ ಹಾಕಿ ತೂಗ್ತಿದ್ದಾರೆ ನೋಡಿ, ಅವರೇನೆ. ಫೈನಲಿ ನನ್ನ ವೀಡಿಯೋಗೆ ಬಂದುಬಿಟ್ರು ಅವರು. ಆ್ಯಂಡ್ ನಾನು ಹೊರಗಡೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದೆ. ನಮ್ಮ ಸಬ್ಸ್ಕ್ರೈಬರು ನಿಮ್ಮನ್ನ ನೋಡೋಕ್ಕೆ ಬಂದಿದ್ದೀವಿ ಅಂದ್ಕೊಂಡು ಮಾತಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ತುಂಬ ಜನ ಬಂದಿದ್ದರು ಸಬ್ಸ್ಕ್ರೈಬರ್ಸು. ನಾನು ನಿಜವಾಗ್ಲೂ ಊಹೆ ಕೂಡ ಮಾಡಿರಲಿಲ್ಲ ಬರ್ತಾರೆ ಅಂತ. ಜಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಲ್ಲ ಹೇಗೆ ತೊಗೋತಾರೋ ಜನ, ಅಥವಾ ನನ್ನ ವೀಡಿಯೋ ಹೇಗೆ ಬರ್ತಿದೆ ಅಂತ ನನಗೆ ನಿಜವಾಗ್ಲೂ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ಬಂದವರೆಲ್ಲ ಹೇಳ್ತಿದ್ರು ತುಂಬ ಸಖತ್ತಾಗಿ ಬರ್ತಾಯಿದೆ ವೀಡಿಯೋ, ತುಂಬ ಕಷ್ಟಪಡ್ತೀರಾ, ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ, ಇನ್ನೂ ಬೆಳಿಬೇಕು ನೀವು ಅಂದ್ಕೊಂಡು ಬ್ಲೆಸ್ಸಿಂಗ್ಸ್ನ ಮಾಡಿದ್ರು. ಎಷ್ಟು ಜನ ಅಂದರೆ ಹೇಳಿದ್ನಲ್ಲ ಗೈಸ್ಲ, ಆವಾಗಲೇ ಹೇಳಿದೆ ನಾನು, ಫ್ಯಾಮಿಲಿ ಫ್ರೆಂಡ್ಸು ಅಷ್ಟು ಬಂದಿರಲಿಲ್ಲ, ಅಷ್ಟು ಜನ ಸಬ್ಸ್ಕ್ರೈಬರ್ಸು ಸೇರಿದರು. ತುಂಬ ಖುಷಿಯಾಯಿತು. ಫ್ಯಾಮಿಲಿ ಸಮೇತ ಬಂದಿದ್ದರು, ಅದು ಇನ್ನೂ ಖುಷಿಯಾಯಿತು ನನಗೆ. ಸಿಂಗಲಾಗೂ ಬಂದಿರಲಿಲ್ಲ ಅವರು, ಕಂಪ್ಲೀಟ್ ಇಡೀ ಫ್ಯಾಮಿಲಿ ಜೊತೆನೇ ಬಂದಿದ್ದರು. ಯಾರೆಲ್ಲ ನನ್ನ ಮಗಳ ನಾಮಕರಣಕ್ಕೆ ಬಂದು ತುಂಬ ಹೃದಯದಿಂದ ಬ್ಲೆಸ್ಸಿಂಗ್ಸ್ನ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿಗೆ ಸದಾ ಚಿರಋಣಿ. ನಾನು ನೇಮ್ ರಿವೀಲ್ನ ಮಾಡ್ತಾಯಿದ್ದೀವಿ. ಫೈನಲಿ ಗೊಂಬೆ ನೇಮ್ ನಿಮ್ಮೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವಾಗ. ಎಲ್ಲರೂ ತುಂಬ ಕಾತರದಿಂದ ಕಾಯ್ತಾಯಿದ್ರು. ಎಲ್ಲೂ ಯಾರಿಗೂ ಹೇಳಿಲ್ಲ ನಾವು, ಎಲ್ಲರಿಗೂ ಆಟ ಆಡಿಸ್ಕೊಂಡೇ ಬಂದ್ವಿ. ಶುಚಿ ಅಂತೂ 3 ದಿನದಿಂದ ಕೇಳ್ತಾನೆ ಇದ್ಲು, ನೀನು ಪಾಪು ನೀವು ಹೇಳು ಅಂತ. ಅಪ್ಪು ಕೈಲೂ ಬಾಯಿ ಬಿಡ್ಸೋಕ್ಕೆ ಟ್ರೈ ಮಾಡಿದ್ದಾಳೆ. ಅಪ್ಪು ಕೂಡ ಹೇಳಿರಲಿಲ್ಲ, ಇಲ್ಲ ನಾಮಕರಣ ದಿನವೇ ರಿವೀಲ್ ಆಗಬೇಕು ಅಂದ್ಬಿಟ್ಟು. ಸೊ ನಾನು ಜೋರಾಗಿ ಅಲ್ಲಿ ನನ್ನ ಮಗಳು ಹೆಸ್ರು ಹೇಳಿ ಅದ್ರ ಮೀನಿಂಗು ಕೂಡ ಹೇಳಿ, ನನಗೆ ಒಂಥರ ಫೀಲಿಂಗ್ ಹೆಂಗಾಗ್ತಿತ್ತು ಅಂದರೆ ಖುಷಿಗೆ ಕಣ್ಣೀರು ಬರ್ತಾಯಿತ್ತು ನನಗೆ. ನನ್ನ ಮಗಳ ನೇಮ್ ಬಂದು ಮಿಶಾನ್ವಿ ಪಿ ಅಂತ, ಮೀನಿಂಗ್ ಬಂದು ಗಾಡ್ ಆಫ್ ಲಕ್ಷ್ಮಿ ಅಂತ. ಪುರೋಹಿತರು ಕೂಡ ಅವಳು ಕಿವಿಲಿ ಹೇಳುವಾಗ ಮಿಶಾನ್ವಿ ಜೊತೆಗೆ ಲಕ್ಷ್ಮೀನೂ ಕಿವಿಲಿ ಹೇಳ್ಸಿದ್ರು. ಮಿಶಾನ್ವಿ ಪಿ ಮೀನಿಂಗ್ ಬಂದು ಗಾಡ್ ಆಫ್ ಲಕ್ಷ್ಮಿ ಅಂತ. ನಮ್ಮನೆ ಲಕ್ಷ್ಮಿ ದೇವತೆ ಎಲ್ಲ ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು. ನಮ್ಮನೆ ಕಾಲಿಟ್ಟಿದ್ದ ಕ್ಷಣದಿಂದ ಅವಳು ನನ್ನ ಮನೇಲಿರೋ ಕಷ್ಟ ಎಲ್ಲ ಈಚೆಗೆ ಹಂಗೇ ಓಡಿಸ್ಬಿಟ್ಲು. ಕಷ್ಟ ತುಂಬ ಪಟ್ಟಿದ್ದೀವಿ ನಾನು ಪ್ರಮೋದವರು, ಸಿಂಗಲ್ ರುಪಿಗೂ ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ನನ್ನ ಮಗಳು ಬಂದಮೇಲೆ ಅದು ಹಂಗೆ ಕಷ್ಟ ನೀರಂಗೆ ಕರ್ಗೋಯ್ತು. ಈಗ ಒಂದು ಏನಾದರೂ ಹಾಕಿದಾಗ ನೀರಲ್ಲಿ ಅಂತ ಕರ್ಗೋಗುತ್ತಲ್ಲ, ಹಾಗೆಲ್ಲ ಕರ್ಗೋಯ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಮಗಳನ್ನ ಲಕ್ಕಿ ಚಾಮ್ ಅಂತ. ಕೆಲವೊಬ್ಬರು ಲಕ್ಕಿ ಅನ್ಬಾರ್ದು, ಹಂಗೆ ಹಿಂಗೆ ಅಂತಾರೆ. ಬಟ್ ನಮ್ಮ ಮನೇಲಿ ಏನು ನಡೀತಾ ಇದೆ ಅದು ನಮಗೆ ಗೊತ್ತಿರುತ್ತೆ, ಬಟ್ ಬೇರೆಯವ್ರಿಗೆ ಗೊತ್ತಿರಲ್ಲ. ಸೊ ಯಾವತ್ತಿದ್ರೂ ನನ್ನ ಮಗಳು ಲಕ್ಕಿನೇ. ಆದಷ್ಟು ಎಲ್ಲ ಸಬ್ಸ್ಕ್ರೈಬರ್ಸ್ದು ಫೋಟೋಸ್ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅಲ್ಲೇ ಬಂದು ಹಂಗೆ ಫ್ಲೋಲ್ಲಿ ಹೊಟ್ಟೋಗ್ತಾ ಇದೆ. ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಹಾಗೆ ಮಾತಾಡಿಕೊಂಡು ಹೇಳ್ತಾ ಇದ್ದೀನಲ್ಲ. ಅಲ್ಲಿ ಫ್ಯಾಮಿಲಿನೂ ಮಿಕ್ಸ್ ಆಗಿದ್ದಾರೆ, ಫ್ರೆಂಡ್ಸು ಮಿಕ್ಸ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ನನ್ನ ಫ್ಯಾಮಿಲಿ ಇದ್ದಂಗೆ ತುಂಬ ಖುಷಿಪಟ್ಟರು. ನಿಜವಾಗ್ಲೂ ನೀವು ಈ ಥರ ಮಾತಾಡಿಸ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ತುಂಬ ಖುಷಿಪಟ್ಟರು. ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಕೂಡ ಹೇಳ್ಬಿಟ್ಟಿದೆ ಎಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ಸ್ ಬಂದಾಗ ನೀವೆಲ್ಲ ನೀಟಾಗಿ ಅವ್ರನ್ನ ನೋಡ್ಕೋಬೇಕು, ಊಟಕ್ಕೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಅಲ್ಲಿ ಅರೇಂಜ್ ಮಾಡಬೇಕು ಅಂತ ಹೇಳಿದ್ದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ಸಾಥ್ ಕೊಟ್ಟರು. ಇದು ನಮ್ಮ ಮ್ಯಾಮು ನನಗೆ 8th 9th 10th ನನಗೆ ಕನ್ನಡ ಟೀಚರ್. ಇವರು PH ಮ್ಯಾಮ್ ಅಂತಾರೆ, ಬಟ್ ಇವ್ರ ಹೆಸರು ಪ್ರಮೀಳಾ ಹುಗ್ಗಿ ಅಂತ. ಬಟ್ ಸ್ಕೂಲ್ಗಳಲ್ಲಿ PH ಮ್ಯಾಮ್ ಆ ಥರ ಇನ್ಷಿಲಲ್ಲಿ ಕರೀತಾಯಿದ್ರು. ತುಂಬ ಖುಷಿಯಾಯಿತು ಮ್ಯಾಮ್ನ ನೋಡಿದ ತಕ್ಷಣ. ನನಗೆ ಕಣ್ಣಲ್ಲಿ ನಿಜವಾಗ್ಲೂ ಕಣ್ಣೀರು ತುಂಬ್ಕೊಂಬಿಡ್ತು ಖುಷಿಗೆ. ಅಷ್ಟು ಪ್ರೀತಿ ಕೊಟ್ಟು ನಮ್ಮ ಸ್ಟೂಡೆಂಟು ಹೋಗಲೇಬೇಕು ಅಂತ ಬಂದಿದ್ದಾರಲ್ಲ, ಸಿಕ್ಕಾಪಟ್ಟೆ ಖುಷಿಯಾಯಿತು. ಮ್ಯಾಮ್ ನೀವು ಈ ವಿಡಿಯೋನ ನೋಡ್ತಾ ಇರ್ತೀರ ಗೊತ್ತು, ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಮನೆಯವರು ಹೇಳ್ತಾಯಿದ್ರು ನಮ್ಮ ಮ್ಯಾಮ್ಗೆ,
ನೀವು ತೋರಿಸಿರುವಂಥ ಮಾರ್ಗ ಅವಳು ಅದೇ ಮಾರ್ಗದಲ್ಲಿ ಒಳ್ಳೆತನದಲ್ಲೇ ನಡೀತಾ ಇದ್ದಾಳೆ ಅಂತ. ಸೊ ನಮ್ಮ ಮ್ಯಾಮ್ ಹೇಳಿದ್ರು, ನಮ್ಮ ಮಕ್ಕಳು ನಾವು ಹಂಗೆ ಬುದ್ಧಿ ಕಲಿಸಿರ್ತೀವಿ ಅದಕ್ಕೆ ಇರೋದು ಅಂದ್ಕೊಂಡು ಹೇಳ್ತಾಯಿದ್ರು. ಖುಷಿ ಆಯಿತು ನನಗೆ. ಆ್ಯಂಡ್ ನಾನು ಇನ್ವೈಟ್ ಮಾಡಿದವರೆಲ್ಲರೂ ಬಂದಿದ್ದರು, ಅದರಲ್ಲಿ ಇನ್ನೂ ಡಬಲ್ ಖುಷಿ. ಪ್ರಮೋದ್ ಅವ್ರ ಊರಿಗೆ ಹೋಗಿ ಇನ್ವೈಟ್ ಮಾಡಿದ್ವಿ. ನಿಜವಾಗ್ಲೂ ಗೈಸ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಯಾರ್ಯಾರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ ಎಲ್ಲರೂ ಶ್ರೀರಂಗಪಟ್ಟಣದವರಾಗಿರ್ಬೋದು ಆ್ಯಂಡ್ ನಮ್ಮ ಮೈಸೂರಲ್ಲಾಗಿರ್ಬೋದು ಆ್ಯಂಡ್ ನಾವಿನ್ನು ಹಾಸನ್ಗೆಲ್ಲ ಹೋಗಿದ್ವಿ, ಅಲ್ಲಿಂದ ಎಲ್ಲ ಯಾರೂ ಮಿಸ್ ಆಗಿಲ್ಲ. ಆ್ಯಂಡ್ ಕಾಲಲ್ಲಿ ಕೂಡ ಹೇಳಿದ್ದೆ, ಅವರು ಕೂಡ ಎಲ್ಲರೂ ಬಂದಿದ್ದರು. ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಗೊತ್ತು ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ, ಅದು ಇದು ಕಮೆಂಟ್ ಮಾಡ್ತೀರಾ ಅಂತ. ಒಂದಷ್ಟು ಜನರ ನೇಮ್ ಕಮೆಂಟ್ಸ್ಗಳನ್ನ ನಾನು ಹೇಳೋಕ್ಕೂ ಹೋಗಲ್ಲ. ಆ್ಯಂಡ್ ಅವರು ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ, ನನ್ನ ಮಗಳು ನಾಮಕರಣದಲ್ಲಿ ಇಲ್ಲ ಅಂದರೆ ಅವ್ರುಗಳನ್ನ ನಾನು ಇನ್ವೈಟೇ ಮಾಡಿಲ್ಲ ಅಂತ ಅರ್ಥ. ಅವ್ರಿಗೆ ಅದಿದೆ ಇದಿದೆ ಅದಕ್ಕೆ ಬಂದಿಲ್ವೇನೋ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಕರೆದಿರೋರೆಲ್ಲರೂ ಬಂದಿದ್ದಾರೆ, ಇಲ್ಲಿ ಯಾರೂ ಬಂದಿಲ್ಲ, ಅವ್ರನ್ನ ನಾನು ಇನ್ವೈಟ್ ಮಾಡಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವರು ನಮ್ಮ ಸಬ್ಸ್ಕ್ರೈಬರ್ಸು. ಸೆಲ್ಫಿ ಕೊಡಿ ಅಂದ್ಬಿಟ್ಟು ಫಸ್ಟು ಸೆಲ್ಫಿನೇ ತೊಗೋತಾ ಇದ್ದಾರೆ. ಸಿಕ್ಕಾಪಟ್ಟೆ ಪ್ರೀತಿನ ತೋರಿಸಿದ್ರಿ. ನನಗಂತೂ ಕುಂದಾಡಷ್ಟು ಖುಷಿ ಆಗೋಯಿತು ಅಂತ ಹೇಳ್ಬೋದು. ಆ್ಯಂಡ್ ಹಿಂದ್ಗಡೆ ಡೆಕೋರೇಷನ್ ಎಲ್ಲ ನಾವು ಹೇಗೆ ಹೇಳಿದ್ವಿ ಸೊ ಸೇಮ್ ಹಾಗೆ ಮಾಡಿದರು. ಗೊಂಬೆ ನೇಮ್ ರಿವೀಲ್ಗೆ ಬಂದು ನಾನು ಕಳಶ ಬರಬೇಕು, ಅವಳ ಫೋಟೋ ಬಂದು ಅವಳ ನೇಮ್ ಇರಬೇಕು, ಕೆಳಗಡೆ ಶಿವನ ಮೇಲೆ ಹೂವು ಬೀಳ್ತಾ ಇದೆ ಅನ್ನೋ ಥರ ಫೀಲು, ಅಥವಾ ನೀರು ಬೀಳ್ತಾ ಇದೆ ಏನೋ ಒಂದು ಆ ಥರ ಒಂದು ಥೀಮಲ್ಲೇ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಮಾಡಿಸಿರುವಂಥದ್ದು. ಇದೆಲ್ಲ ನಾವು ಹೇಳಿಬಿಟ್ಟು ಒಂದು ಕಡೆಯಿಂದ ಸುಮ್ಮನೆ ಆಗಿಬಿಟ್ಟಿದ್ವಿ, ಹಾಗೆ ಮಾಡಿಕೊಟ್ಟಿದ್ದಾರೆ ಅವರು. ಇದು ಪಲ್ಲವಿ ನನ್ನ ಪ್ರತಿ ವಿಡಿಯೋದಲ್ಲೂ ಗುಡ್ ಮಾರ್ನಿಂಗ್ ಅದಕ್ಕೆ ಅಂದಮೇಲೆ ಕಮೆಂಟ್ ಪಾಸ್ ಆಗೋವರೆಗೂ ಇವಳು ಕಮೆಂಟ್ ಮಾಡ್ತಾಳೆ, ಇವಳೇ ಅದು ಪಲ್ಲವಿ. ಅಮ್ಮನೂ ಕರ್ಕೊಂಡು ಬಂದಿದ್ಲು, ಸಿಕ್ಕಾಬಟ್ಟೆ ಖುಷಿ ಆಯಿತು. ಇದು ಪ್ರಮೋದ್ ಅವ್ರ ಫ್ಯಾಮಿಲಿ. ಪ್ರಭಾ ಮತ್ತು ಮೇಘ ಹೋಗಿ ನೇಮ್ ರಿವೀಲ್ ಆದಮೇಲೆ ಅದು ಯಾವ ಗ್ಯಾಪಲ್ಲಿ ಹೋಗಿ ತಂದ್ರೋ ಗೊತ್ತಿಲ್ಲ, ಕೇಕ್ನ ತಗೊಂಡು ಗಿಫ್ಟ್ನೂ ತೊಗೊಂಡು ಬಂದವ್ರೆ. ಅದು ಹೆಂಗೆ ಟೈಮ್ ಇತ್ತು ಇವ್ರಿಗೆ, ಅದೆಲ್ಲಿ ಟೈಮ್ ಇತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ರಂಗೋಲಿ ಶೋರೂಮ್ನೇ ಹುಡಿಕೊಂಡೋಗಿದ್ದಾರೆ. ನನಗೆ ಹೆಂಗಪ್ಪ ಇವ್ರಿಗೆ ಇದು ಗೊತ್ತಾಯಿತು ಅಂದ್ಕೊಂಡು ನನಗೆ ಶಾಕು. ಇಬ್ಬರು ಹೋಗಿ ಏನು ತಂದಿದ್ದಾರೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಇನ್ನೂ ನೋಡಿಲ್ಲ ಗೈಸ್. ಇವಾಗ ಟೈಮ್ ಬಂದು 10:30. ನಾನು ಮಾತಾಡ್ತಿದ್ರೆ ಎಲ್ಲ ಇಲ್ಲೇ ಕೂತ್ಕೊಂಡು ಕೇಳಿಸ್ಕೊತಾರೆ ಕಳ್ಳರು. ಇನ್ನೂ ಓಪನ್ ಮಾಡಿಲ್ಲ, ತುಂಬ ಗಿಫ್ಟ್ಗಳು ಬಂದಿದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಗೊಂಬೆ ನಾಮಕರಣದ ಗಿಫ್ಟ್ ರಿವೀಲ್ನ ಮಾಡ್ತೀನಿ. ನಂಗೆ ಅದು ರಿವೀಲ್ ಮಾಡೋಕ್ಕೇ 1 hour ವೀಡಿಯೋ ಆಗಿಬಿಡುತ್ತೆ ಅನಿಸುತ್ತೆ. ನೋಡೋಣ ಏನು ತಂದಿದ್ದಾರೆ ಯಾರು ಅಂತ. ಬಟ್ ಅವರಿಬ್ಬರು ಒಂದೇ ಸಲ ಕೊಟ್ಬಿಟ್ರು, ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಕೇಕ್ನ ಕಟ್ ಮಾಡಿಸಿ ಅಲ್ಲೇ ತಿನ್ನಿಸಿ, ನಮಗೆ ಗೊಂಬೆ ಇರಲಿಲ್ಲ, ಗೊಂಬೆ ಮಲಗಿದ್ದಾಳೆ. ಅದಕ್ಕೆ ನಾವೇನೇ ಕೇಕ್ ಕಟ್ ಮಾಡಿ ಹಿಂಗೂ ನನಗೂ ಕೇಕ್ ತಿನ್ನಬೇಕು ಅನ್ನಿಸ್ತಿತ್ತು. ಚೆನ್ನಾಗಿ ತಿನ್ಕೊಂಬಿಟ್ಟೆಗೆ. ಹೊಡಿಬೇಡಮ್ಮ. ಅಯ್ಯೋ ಗೈಸಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಮಾತಾಡ್ತಿದ್ರೆ ಹೆಂಗೆ ನೋಡ್ತಾವ್ರೆ ಗೊತ್ತಾ, ಯಾವುದೋ ಫಿಲಮ್ ಶೂಟಿಂಗ್ ನಡೀತಾ ಇದೆ, ನಾವು ಕುತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ಥರ ಎಲ್ಲ ನನ್ನೇ ಫೋಕಸ್ ಹಾಕೊಂಡು ನೋಡ್ತಾ ಇದ್ದಾರೆ. ನಗ್ರಮ್ಮ ಜೋರಾಗೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಗೈಸ್. ಇವಾಗ ನಾನು ನ್ಯಾಚುರಲಾಗಿ ಮಾತಾಡ್ತೀನಿ, ನ್ಯಾಚುರಲಾಗಿರ್ತೀನಿ. ಇವ್ರನ್ನ ಈ ವಿಡಿಯೋದ ವಾಯ್ಸ್ ಓವರ್ ಕೊಡೋದು ಹಿಂಗೆ ಅಂತೆಲ್ಲ ತಿಳ್ಕೊಂಬಿಟ್ರೆ ಇವಾಗ ಇವರು. ನಾನು ಈಗ ಕೆಲವೊಬ್ಬೊಬ್ರು ಹೆಂಗೆ ಅಂದರೆ ವಾಯ್ಸ್ ಓವರ್ ಕೊಡಬೇಕು ಅದಕ್ಕೆ ಅಂತಲೇ ಕುತ್ಕೊಂಡು ಕೊಡ್ತಾರಲ್ಲ, ಆ ಥರ ಅಲ್ಲ. ನಾನು ಹೆಂಗೆ ನನಗೆ ಕ್ಯಾಶುವಲಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗಲ್ಲೇ ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ಇದು ನಮ್ಮ ದೊಡ್ಡಮ್ಮ ಅವರ ಕಂಪ್ಲೀಟ್ ಫ್ಯಾಮಿಲಿ. ಇದು ಮೈಸೂರು ಫ್ಯಾಮಿಲಿ. ಇವರು ಬನ್ನಿ ಮಂಟಪದಲ್ಲಿರೋದು. ಇನ್ವೈಟ್ ಮಾಡಿದ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಬಂತು. ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಬೇಕು ಅಂತಲೇ ನಾನು ಒಂದು ಫೋಟೋ ತೆಗೆಸ್ದೆ. ಇವರು ನಮ್ಮ ಸಬ್ಸ್ಕ್ರೈಬರ್ಸು. ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ. ಅವ್ರು ಮಾತಾಡ್ತಾನೇ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಅದಕ್ಕೆ ನನ್ನ ಅದು ಮುಯಿ ಮೇಲೆ ನಂಬರ್ ಬರೆದಿದ್ದೀನಿ, ಕಾಲ್ ಮಾಡಲೇಬೇಕು ಅಂದಿದ್ದಾರೆ. ಖಂಡಿತ ನಿಮಗೆ ಕಾಲ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಂಬರ್ ಬರೆದು ಕೊಟ್ಟು ಹೋಗಿದ್ದೀರಾ. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಸಮೇತ ಬಂದಿದ್ದು ಇನ್ನೂ ಖುಷಿ ಆಯಿತು ನನಗೆ.
ಆ್ಯಂಡ್ ನೀವೆಲ್ಲರೂ ನಮ್ಮ ಕಾಸ್ಟ್ಯೂಮ್ ಆ್ಯಂಡ್ ನಾನು ವೇರ್ ಮಾಡಿರುವಂಥ ಸ್ಯಾರಿ ಎಲ್ಲ ಹೇಗೆ ಕಾಣ್ತಿತ್ತು ನನ್ನ ಫೇಸ್ಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸ್ಯಾರಿ ಬಂದು ಬ್ಲೂ ಸ್ಯಾರಿ, ನನಗೆ ಯಾಕೆ ಅದು ಪಾಚಿ ಗ್ರೀನ್ ಕಲರ್ ಕಾಣ್ತಿದೆ ಅರ್ಥ ಆಗ್ತಾಯಿಲ್ಲ. ಪಾಚಿ ಗ್ರೀನ್ ವಿತ್ ಪಿಂಕ್ ಕಲರ್ ಕಾಣ್ತಾ ಇದೆ ನನಗೆ ವೀಡಿಯೋದಲ್ಲಿ, ಬಟ್ ಅದು ಎದುರುಗಡೆಗೆ ಅದು ಬ್ಲೂ ಕಲ್ಲರು. ನೀವು ವಿಡಿಯೋ ನೋಡಿದ್ದೀರ ಕಾಸ್ಟ್ಯೂಮ್ದು ಫೋಟೋ ಎಲ್ಲ ತೋರಿಸುವಾಗ. ನೀತು ಅಕ್ಕ ಅಂತೂ ನಾನು ನೋಡಲೇಬೇಕು ಅಂದ್ಬಿಟ್ಟು ನೀತು ಅವ್ರ ಅಕ್ಕ ಬಂದಿದ್ದಾರೆ, ಮಂಜುಳಾ ಅಂತ ಅವ್ರ ಹೆಸರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಹೇಳ್ಬೇಕು ಅಂದರೆ ಗೈಸ್ ಅವಳು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನೀತು ಅವ್ರ ಅಕ್ಕಂಗೆ ಇಷ್ಟ ನನ್ನ ಕಂಡ್ರೆ. ಯಾವಾಗಲೂ ನನ್ನ ಗುಣಗಾನ ಮಾಡ್ತಾನೇ ಇರ್ತಾರೆ. ನೀತುಕ್ಕಿಂತ ಡಬ್ಬಲ್ ಇಷ್ಟಪಡ್ತಾರೆ ಅವ್ರ ಅಕ್ಕ ನನ್ನ. ಆ್ಯಂಡ್ ಅವ್ರ ಅಮ್ಮನ್ನೆಲ್ಲ ಕರ್ಕೊಂಬಂದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವರು ಬಂದು ಅಪ್ಪು ವ್ಯಾನ್ ಅಂಕಲ್ಲು. ಬೆಳಗ್ಗೆ ಒಬ್ರು ಕರ್ಕೊಂಡು ಹೋಗ್ತಾರೆ, ಆ ಕಡೆಯಿಂದ ಕರ್ಕೊಂಬರುವಾಗ ಇನ್ನೊಬ್ರು ಕರ್ಕೊಂಬರ್ತಾರೆ. ಸೊ ಅವರೆಲ್ಲ ಬಂದಿದ್ದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಇದು ಬಂದು ನನ್ನ ಫ್ರೆಂಡ್ ಕೇರ್ನಗರದವರು ಕಾಲ್ ಮಾಡಿ 2 days ಬಿಫೋರ್ ಹೇಳಿದ್ದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರಲ್ವಾ ಅಮೃತ ಅಂತ. ಸೊ ಫೈನಲಿ ಬಂದರು. ಎಲ್ಲರೂ ಬಂದಿದ್ರು ಗೈಸ್. ನನಗೇನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನಂಗೆ ಮಾತಾಡ್ತಾಯಿದ್ರೆ ಒಂದು ಕಡೆಯಿಂದ ಅಳು ಬರುತ್ತೆ. ಏನು ಹೇಳ್ಬೇಕು ಏನಂತ ಇವ್ರಿಗೆ ನಿಜ ಮಾನ ಮರ್ಯಾದೆ ಆಯ್ತಾ ಹೇಳಿ. ನಾನು ರೆಕಾರ್ಡ್ ಆನ್ ಮಾಡಿದೆ, ಥ್ಯಾಂಕ್ಸ್ ಹೇಳ್ಬೇಕಂತೆ ಈ ಪ್ರಭಾಗೂ ಈ ಮೇಘನಂಗೂ ಈ ಆದ್ಯ ಜ್ಯುವೆಲ್ರಿ ಅಂತ ಹೋಗಿ ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಬೈರಿ ಗೈಸ್. ಇದು ಗೈಸ್ ಕಂಪ್ಲೀಟ್ ಸಬ್ಸ್ಕ್ರೈಬರ್, ಇವರು ಕಂಪ್ಲೀಟ್ ಫ್ಯಾಮಿಲಿ ಬಂದಿದೆ ನೋಡಿ. ನನ್ನ ಮುಖದಲ್ಲಿ ಎಷ್ಟು ಎಕ್ಸೈಟ್ಮೆಂಟು, ಎಷ್ಟು ಖುಷಿ ಇದೆ ಅಂತ ನೀವು ನೋಡ್ತಿದ್ರೆ ಗೊತ್ತಾಗ್ಬೋದು. ನನಗೆ ಅವರೆಲ್ಲ ನೋಡ್ಬಿಟ್ಟು ಕಂಪ್ಲೀಟ್ ಅದು ಬ್ಲ್ಯಾಂಕು, ಏನು ನಡೀತಾ ಇದೆ ನನ್ನ ಲೈಫಲ್ಲಿ, ಇದೇನು ಅಂತಲೇ ಅರ್ಥನೇ ಆಗ್ತಾಯಿಲ್ಲ, ಆ ಥರ ಆಗೋಯ್ತು ನನಗಂತೂ. ಇವ್ರ ಕಂಪ್ಲೀಟ್ ಫ್ಯಾಮಿಲಿ ಬಂದಿದೆ. ಓ ಸೋ ಕ್ಯೂಟ್. ಈ ವಿಡಿಯೋ ನೀವು ನೋಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನೋಡಿ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪ್ರಭಾ ಆ್ಯಂಡ್ ಮೇಘನ ಆದ್ಯ ಜ್ಯುವೆಲರಿ ಅವ್ರಿಗೆ ಥ್ಯಾಂಕ್ ಯು. ಮೇಘನ್ ಅವರು ನನಗೆ ಒಂದು ಜ್ಯುವೆಲರಿ ಕಳಿಸಿದ್ರು, ಅದು ಇನ್ನೂ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಪಾಪ ಗೈಸ್. ಆದ್ಯ ಜ್ಯುವೆಲ್ರಿನ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಡಿ ಅಂತ. ಆದ್ಯ ಜ್ಯುವೆಲ್ರಿ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇವರು ಬಂದು ನಾನು ಯಾರು ಗೊತ್ತಾ ಅಂತಿದ್ದಾರೆ, ಕಂಪ್ಲೀಟ್ ಬ್ಲ್ಯಾಂಕು. ಅವ್ರು ಯಾರು ಅಂದರೆ ಗೊಂಬೆಗೆ ಡ್ರೆಸ್ನ ಕಳಿಸ್ಕೊಟ್ಟಿದ್ರು ಪ್ರಮೋಷನ್ಗೆ ಅಂತ. ಸೋ ಸ್ವೀಟ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಾಂದರೆ ಒಂದು 2 hours ಮಾತಾಡಿದ್ದೀನಿ ಇವ್ರ ಜೊತೆ ಗೈಸ್. ತುಂಬ ಪ್ರೀತಿ ತೋರಿಸ್ತಾರೆ ನನಗೆ. ಆ್ಯಂಡ್ ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಮನೆ ಲೊಕೇಶನ್ ಅವ್ರಿಗೆ ಮಿಸ್ ಮಾಡಿದೆ, ಇವಾಗ ಕಳಿಸ್ಬೇಕು. ಆ್ಯಂಡ್ ಗಿಫ್ಟ್ ನೋಡಿ, ನನಗೆ ಗೊಂಬೆಗೆ ಅಪ್ಪುಗೆ ಎಲ್ಲರಿಗೂ ಒಟ್ಟಿಗೆ ಇಟ್ಕೊಂಬಂದ್ಬಿಟ್ಟಿದ್ದಾರೆ. ಮೇ ಬಿ ಅದು ಗೊಂಬೆಗೆ ನನಗೆ ಅವರು ಸ್ಟಿಚ್ ಮಾಡಿ ತಂದಿದ್ದಾರೆ ಅನಿಸುತ್ತೆ. ಅವ್ರದ್ದು ಬುಟಿಕ್ ಇದೆ, ಸೊ ಅಲ್ಲಿಂದ ಬಂದಿರೋದು. ನಾಳೆ ನಾನು ಒಂದು ಸ್ಟಿಚ್ಗೆ ಸೀರೆ ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅವರಿಗೆ. ನಾನು ಇಲ್ಲಿ ವಾಯ್ಸ್ ಓವರ್ ಬಿಟ್ಟು ಕೊಡ್ತಾಯಿದ್ದೀನಿ ಗೈಸ್, ಗಂಟ್ಲು ನೋವ್ತಾ ಇದೆ ಅಂದ್ಬಿಟ್ಟು. ನನ್ನ ಮಗಂಗೆ ಏನು ಚಿಂತೆ ಗೊತ್ತಾ, ಅಲ್ಲಿ ಎಷ್ಟು ಜನ ಗಿಫ್ಟ್ ಕೊಟ್ಟವ್ರೆ, ಅದರೊಳಗಡೆ ಏನಿದೆ, ಅಯ್ಯೋ ನನಗೆ ಟಾಯ್ ಇದೆಯಾ ಅನ್ನೋದ್ರೊಳಗಡೆ, ಆ ಚಿಂತೆ ನನ್ನ ಮಗನಿಗೆ. ಇವರು ಬಂದು ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡು. ನಮ್ಮ ಮಮ್ಮಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಷ್ಟದಲ್ಲಿಲ್ಲಾಗ ತುಂಬ ಕೈ ಹಿಡ್ದಿದ್ದಾರೆ ಅಮ್ಮು ಆಂಟಿ ಅಂತ. ಸೊ ನಾನು ಈಗಲೂ ಅಮ್ಮು ಆಂಟಿ ಅಂತಲೇ ಅಂತೀನಿ. ಇವ್ರ ಬಗ್ಗೆ 4 ಮಾತೇ ಸಾಲದು, ಕಾಲು ಏಟಾಗಿದೆ ಅವರಿಗೆ. ಸೊ ಆದ್ರೂ ಅವ್ರ ಮಗಳು ಹೋಗಲೇಬೇಕು ನಾಮಕರಣಕ್ಕೆ ಅಂತ ಕಳಿಸಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಶೀಘ್ರದಲ್ಲೇ ಅವ್ರ ಮನೆಗೆ ನಾನು ವಿಸಿಟ್ ಮಾಡ್ತೀನಿ. ಆಂಟಿ ನಿಮ್ಮ ಮನೆಗೆ ಬಂದೇ ಬರ್ತೀನಿ, ನಾನು ನಿಮ್ಮನ್ನು ನೋಡೋಕ್ಕೆ ಬರ್ತೀನಿ. ಅಷ್ಟು ಕಾಲು ಹೆಲ್ತ್ ಇಶ್ಯೂ ಇದ್ರೂ ನಮ್ಮ ಗೊಂಬೆ ನಾಮಕರಣಕ್ಕೆ ಬಂದಿದ್ದೀರ, ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವ್ರ ಅಮ್ಮನೂ ಕರ್ಕೊಂಡು ಬಂದಿದ್ದರು, ಅವ್ರ ಫ್ರೆಂಡ್ನೂ ಕರ್ಕೊಂಡು ಬಂದಿದ್ದರು. ಅವ್ರ ಫ್ರೆಂಡ್ಗೂ ಹೇಳಿದ್ರಂತೆ ನೀನು ಸಬ್ಸ್ಕ್ರೈಬ್ ಮಾಡಬೇಕು ಇವ್ರನ್ನ ಅಂತ ಅಂದ್ಬಿಟ್ಟು, ಇನ್ಮೇಲೆ ನಾನು ವೀಡಿಯೋ ನೋಡ್ತೀನಿ ಅಂತ ಹೇಳ್ತಿದ್ರು. ಆ್ಯಂಡ್ ಅವ್ರ ಮಗಳಿಗೂ ಕೂಡ ಅಲ್ಲೇ ವಿಡಿಯೋ ಕಾಲಲ್ಲಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ಇವ್ರು ಬಂದು ನಮ್ಮ ಮನೆ ಪಕ್ಕದ ಮನೆಯವರು. ಅವ್ರ ಮನೆಗೆ ತುಂಬ ಗೆಸ್ಟ್ ಇದ್ದಾರೆ. ಆ್ಯಕ್ಚುಲಿ ನನ್ನ ಪಕ್ಕದ ಮನೇಲಿ ಇರೋದ್ರಿಂದ ನನಗೆ ಗೊತ್ತು. ಅವ್ರ ಹಾಲಿಡೇ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಬಂದಿದ್ರು. ಆದರೂ
ಫ್ರೀ ಮಾಡಿಕೊಂಡು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದರು. ಥ್ಯಾಂಕ್ ಯು ಆಂಟಿ. ಶುಚಿ ಅಂತೂ ಎಲ್ಲದು ಮುಗಿದ್ಮೇಲೆ ಲಾಸ್ಟಲ್ಲಿ ಮೇಕಪ್ ಎಲ್ಲ ಅಳಿಸೋಗೋ ಟೈಮ್ಗೆ ಫೋಟೋ ತೆಗೆಸ್ಕೊಳಕ್ಕೆ ಬಂದಿದ್ದಾಳೆ. ಅದೇ ಹೇಳ್ತಾ ಇದ್ಲು, ನೋಡು ಮೇಕಪ್ ಎಲ್ಲ ಒಟ್ಟೋಗಿದೆ, ಇವಾಗ ಬಂದಿದ್ದೀನಿ ಕಣೆ ತೆಗೆಸ್ಕೊಳಕ್ಕೆ ಅಂತ. ಸೊ ಇದು ಒಂದು ಕಾಂಗ್ರೋಕೆ ಟೀಮು. ಸೊ ವೀಣಾ ಮ್ಯಾಮು ಬರಬೇಕಿತ್ತು, ಸ್ವಲ್ಪ ಡಿಲೇ ಆಯಿತು ಅಂದ್ಬಿಟ್ಟು ಇವರು ಫೋಟೋ ತೆಗೆಸ್ಕೊಂಬಿಡೋಣ ಅಂತ ಬಂದರು. ವೀಣಾ ಮ್ಯಾಮ್ಗೂ ತುಂಬ ಫಂಕ್ಷನ್ ಬೇರೆದಿತ್ತು ಅಂದ್ಬಿಟ್ಟು ಸೊ ಅವರೂ ವಿಸಿಟ್ ಮಾಡಿ ಹೋದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ದಿವ್ಯಾ ಸಿಸ್ಟರ್, ಕೀರ್ತನ ಸಿಸ್ಟರ್, ನಯನ ಸಿಸ್ಟರ್, ಥ್ಯಾಂಕ್ ಯು. ಇವರು ನಮ್ಮ ಸಬ್ಸ್ಕ್ರೈಬರು ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ಇವರು ಶಿವು ಅಂತ ಹೇಳಿ. ನಮ್ಮ ಪಾರ್ಸಲ್ಲು ಇಷ್ಟು ಸೇಫಾಗಿ ಹೋಗ್ತಾ ಇದೆ, ಒಂದು ದಿನಕ್ಕೆ ಡೆಲಿವರಿ ಆಗ್ತಿದೆ ಅಂದರೆ ಕಾರಣ ಶಿವು ಅವರು ಇವರೇನೆ. ಇವ್ರು ಬಂದು ನನಗೆ ಫ್ರೆಂಡ್ ಆಗಿದ್ದು ಹೇಗೆ ಅಂದರೆ, ಇವರು ಸೌತ್ ಕೊರಿಯಾನಲ್ಲಿದ್ದರು, ಅವಾಗ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡಾಗಿ ಸೊ ನಮ್ಮ ಫ್ರೆಂಡ್ಶಿಪ್ ಬಂದು 4 ಇಯರ್ಸ್ ಆಯಿತು. ಇಲ್ಲಿವರೆಗೂ ಅದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ. ಕಂಪ್ಲೀಟ್ ಫ್ಯಾಮಿಲಿ ಬಂದಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ತಂಗಿ ಮತ್ತು ಅವರಿಬ್ಬರು ಬಂದಿದ್ದರು. ಥ್ಯಾಂಕ್ ಯು ಅಪೂರ್ವ ಆ್ಯಂಡ್ ಅರ್ಪಿತಾ. ಆ್ಯಂಡ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಡು ಬಂದಿದ್ದಕ್ಕೆ, ಇಷ್ಟು ದೂರ ಕರ್ಕೊಂಡು ಬಂದಿದ್ದಕ್ಕೆ. ನಾನು ಚೈತ್ರ ಅವ್ರಿಗೆ ಬೈಕೊಂಡು ಹೋಗ್ತಾಯಿದ್ದೀನಿ, ಇಷ್ಟು ಬೇಗ ಬಂದಿದ್ದೀರ ನೀವು ಅಂದ್ಕೊಂಡು. ಸಿಕ್ಕಾಪಟ್ಟೆ ಲೇಟಾಗಿ ಬಂದರು ಚೈತ್ರ ಅವರು. ಅವ್ರಿಗೆ ಶೂಟ್ ಇತ್ತಂತೆ ಬ್ಯಾಂಗ್ಳೂರಲ್ಲಿ, ಅದನ್ನು ಮುಗಿಸ್ಕೊಂಡು ಆಮೇಲೆ ಬಂದೆ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಓಕೆ ಅಂದ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ದೀನಿ. ನನಗೆ ಫಂಕ್ಷನ್ ಶುರುವಾದಾಗ ಹೆಂಗಾಯಿತು ಅಂದರೆ, ಅಯ್ಯೋ ಜನನೇ ಇಲ್ವಲ್ಲ, ನಾವೇ ಕರೆಕ್ಟಾಗಿ ಇನ್ವೈಟ್ ಮಾಡಲಿಲ್ವೇನೋ ಅಂತ ಅಂದ್ಕೊಂಡ್ವಿ. ನಾವು ಬಂದು 400 ಮೆಂಬರ್ಸ್ಗೆ ಅಡುಗೆ ಮಾಡಿಸಿದ್ವಿ. ಆಲ್ಮೋಸ್ಟು 450 to 480ವರೆಗೂ ಊಟ ಮಾಡಿದ್ದಾರೆ. ನನಗೆ ಇನ್ನೊಂದು ಏನು ಬೇಜಾರಾಯಿತು ಅಂದರೆ, ತುಂಬ ಜನಕ್ಕೆ ತಾಂಬೂಲ ಸಿಗಲಿಲ್ಲ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾರಿಗೆ ಸಿಕ್ಕಿಲ್ಲ, ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇವರು ಬಂದು ನಮ್ಮದು ಫಂಕ್ಷನ್ ಶುರು ಆಗೋಕ್ಕೂ ಮುಂಚೆನೇ ಬಂದು ಕೂತಿದ್ರು. ನಮ್ಮ ಸಬ್ಸ್ಕ್ರೈಬರ್ ಇವರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು, ನೀವೆಲ್ಲರೂ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ತಾಂಬೂಲ ಯಾರಿಗೆಲ್ಲ ಸಿಕ್ಕಿಲ್ಲ, ಸಾರಿ. ನಾವು ಅಂದ್ಕೊಂಡ್ವಿ ತರಿಸ್ಬೇಕು ಇನ್ನೂ ಅಂತ. ಒಂದು ಕಡೆ ಅನ್ನಿಸ್ತು, ಅಯ್ಯೋ ಕರೆಕ್ಟಾಗಿ ಇನ್ವೈಟ್ ಮಾಡಿದ್ದೀವೋ ಬರಲ್ವೋ, ಇನ್ನೊಂದು ಕಡೆ ಆ ಥರ ಅನ್ನಿಸ್ತಾ ಇತ್ತು ನಮಗೆ. ಆಮೇಲೆ ಬಂದು ನಮ್ಮ ಡ್ಯಾಡಿ ಮಮ್ಮಿ ಹೇಳಿದ್ರು ತಾಂಬೂಲ ಖಾಲಿ ಆಗಿದೆ ಅಂದ್ಬಿಟ್ಟು. ಮತ್ತು ಅರಿಶಿನ ಕುಂಕುಮಕ್ಕೆ ಸ್ವೀಟನ್ನ ಅರೇಂಜ್ ಮಾಡಿದ್ವಲ್ಲ, ಸೊ ಅದು ಕೂಡ ಒಂದಷ್ಟು ಜನಕ್ಕೆ ಸಿಗಲಿಲ್ಲ. ಒಬ್ಬರಾದ್ಮೇಲೆ ಒಬ್ರು ಬರ್ತಾಯಿರಲ್ಲ, ಕೊಡಲಿಕ್ಕೆ ಕನ್ಫ್ಯೂಷನ್ ಆಯಿತು. ಒಂದಷ್ಟು ಜನಕ್ಕೆ ಸಿಕ್ಕಿದೆ, ಒಂದಷ್ಟು ಜನಕ್ಕೆ ಸಿಕ್ಕಿಲ್ಲ. ಸೊ ಯಾರಿಗೆಲ್ಲ ಸಿಕ್ಕಿಲ್ಲ ಸಾರಿ. ನನ್ನ ಕಡೆಯವರೆಲ್ಲ ನಿಮ್ಮನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಅಂತ ಹೋಪ್ ಇಟ್ಕೊಂಡಿದ್ದೀನಿ. ನಂಗೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು, ಹೇಗೆ ಟ್ರೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಗೈಸ್, ನಾನು ಮಾತಾಡ್ತಿದ್ರೆ ಬೇಗ ನನ್ನ ಕಾಲು ಇವರೇ ವೀಣಾ ಮ್ಯಾಮು. ನನ್ನ ಡೆಲಿವರಿ ಮಾಡಿಸಿದ್ದು ಇವರೇ ಮ್ಯಾಮ್. ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ವೀಣಾ ಮ್ಯಾಮ್. ಅಷ್ಟು ಬ್ಯುಸಿ ಇದ್ರೂ ಫ್ರೀ ಮಾಡಿಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು 3 o'clock ಆಯಿತು, ಮುಗೀತು ಅಂದ್ಕೊಳ್ತಿದ್ವಿ. ಇನ್ನೂ ಬರ್ತಾನೇ ಇದ್ದರು. ಶುಚಿ ಹೇಳ್ತಾ ಇದ್ಲು, ನಿಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇನ್ನೂ ಲೊಕೇಶನ್ನ ಕಳಿಸ್ಕೊತಾ ಇದ್ದಾರೆ, ಇನ್ನೂ ಬರೋರಿದ್ದಾರೆ ಅಂದ್ಕೊಂಡು ಕಂಪ್ಲೀಟ್ ಫೋನ್ನ ಶುಚಿ ಹ್ಯಾಂಡಲ್ ಮಾಡಿ ಲೊಕೇಶನ್ನ ಕಳಿಸಿರೋದು. ಆ ಕ್ರೆಡಿಟ್ ಶುಚಿಗೆ ಹೋಗಬೇಕು. ಇಷ್ಟು ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ ಅಂದರೆ ಅದಕ್ಕೆ ಶುಚಿನೇ ಕಾರಣ. ಬಿಕಾಸ್ ಲೊಕೇಶನ್ ಅಷ್ಟು ನೀಟಾಗಿ ಕಳಿಸಿ ಅವ್ರಿಗೆಲ್ಲ ಕಾಲೆಲ್ಲ ಗೈಡ್ ಮಾಡಿದ್ದಾಳೆ. ಲಾಸ್ಟಲ್ಲಿ ನಾನು, ಮೇಘ, ಗೊಂಬೆ, ಅಪ್ಪು ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಿ. ಲಾಸ್ಟಲ್ಲಿ ಪ್ರಭನ್ನು ಬಿಡಲಿಲ್ಲ, ಎಳ್ಕೊಂಡು ಬಂದು ಡ್ಯಾನ್ಸ್ ಮಾಡಿದ್ವಿ. ಗೊಂಬೆಗಂದು ಸಿಕ್ಕಾಪಟ್ಟೆ ಇಷ್ಟ ಈ ಥರ ಡ್ಯಾನ್ಸ್ ಮಾಡೋದು. ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು ಕುಣ್ಕೊಂಡು. ಅವಳಿಗೆ ಸಾಂಗ್ ಹಾಕಿದ್ರೆ ಸಾಕು, ಯಾವುದೇ ಹಾಡಾಗಿದ್ರೂ ಎಷ್ಟೇ ಅಳ್ತಿದ್ರು ಸಾಂಗ್ ಹಾಕ್ಬಿಟ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಯಾರೂ ಇರಲಿಲ್ಲ ಲಾಸ್ಟಲ್ಲೆಲ್ಲ ಹೊಟ್ಟೋಗಿದ್ರು. ಚೌಟ್ರಿ ಖಾಲಿ ಮಾಡೋ ಟೈಮಲ್ಲಿ ನಾವು ಕನೆಕ್ಟ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಗೈಸ್, ಮೇಘ ಏನೋ ಹೇಳ್ತಾರಂತೆ ಕೇಳಿ. ಹೇಳಿ, ನೀನು ವಾಯ್ಸ್ ಕೊಡಲ್ವ? ಆಲ್ಮೋಸ್ಟ್ ನಾವು ಯಾರೆಲ್ಲ ಸಬ್ಸ್ಕ್ರೈಬರ್ಸು ಮತ್ತು ಇವ್ರು ರಿಲೇಟಿವ್ಸ್ ಬಂದಿದ್ರು, ನಾನು ಮತ್ತು ಪ್ರಭಾ ಅವರು ಎಲ್ಲರೂ ಮಾತಾಡ್ಸಿದ್ದೀವಿ. ಆ್ಯಂಡ್ ಯಾರೆಲ್ಲ ಊಟ ಮಾಡಿಲ್ಲ ಅವ್ರಿಗೆಲ್ಲ ಊಟಕ್ಕೆ ಹೋಗಿ ಅಂತ ಹೇಳಿದ್ರು, ಮತ್ತು ಊಟದ ಹಾಲ್ ಹತ್ರ ಎಲ್ಲ ಹೋಗಿ ಮಾತಾಡ್ಸಿದ್ದೀವಿ. ಇನ್ ಕೇಸ್ ಯಾರಾದರೂ ಮಿಸ್ ಆಗಿದ್ದರೆ ಬೇಜಾರಾಗಬೇಡಿ, ಸಾರಿ. ಆಲ್ಮೋಸ್ಟ್ ಎಲ್ಲರೂ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀವಿ, ಮಾತಾಡ್ಸಿದ್ದೀವಿ ಕೂಡ. ನೀವು ಎಲ್ಲರೂ ನೋಡಿದ್ದೀರಲ್ಲ ಪ್ರಭಾ? ಶೈ ಏನೂ ಹೇಳಲ್ಲ. ಸೊ ಸಾರಿ ಗೈಸ್, ಕರೆಕ್ಟ್
ಕರೆಕ್ಟಾಗಿ ಯಾರಿಗಾದ್ರೂ ವಿಚಾರಿಸ್ಕೊಳಕ್ಕಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಮುಖಾಂತರ ನಾವೆಲ್ಲರೂ ಸಾರಿ ಕೇಳ್ತೀವಿ. ಆ್ಯಂಡ್ ಊಟ ಎಲ್ಲ ಚೆನ್ನಾಗಿತ್ತು ಅಂತ ಎಲ್ಲರೂ ಬಂದು ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಾವು ಎಂಜಾಯ್ ಮಾಡಿಕೊಂಡು ನಾವು ಮನೆ ಕಡೆ ಹೊರಟು ರೆಸ್ಟ್ ಮಾಡೋದೊಂದೇ ಬಾಕಿ. ರೆಸ್ಟ್ ಮಾಡಿ ಲೈಟಿಂಗ್ಸ್ ನೋಡೋಕ್ಕೂ ಹೋಗ್ಬಿಟ್ಟಿದ್ವಿ ನಾವು. ಗೊಂಬೆ, ನಾನು, ನನ್ನ ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಸೊ ಯಾರೆಲ್ಲ ಬಂದಿದ್ದಾರೆ ಅಂತ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಇದೆ. ಸೊ ಥ್ಯಾಂಕ್ ಯು ಯಾರೆಲ್ಲ ಬಂದಿದ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ನ ಮೀರಿ ಬಂದು ನನಗೆ ಪ್ರೀತಿಯಿಂದ ಬ್ಲೆಸ್ಸಿಂಗ್ಸ್ನ ಮಾಡಿದ್ದೀರಾ. ವಿಡಿಯೋಸ್ ಚೆನ್ನಾಗಿ ಬರ್ತಾಯಿದೆ. ಹಿಂಗೆ ಮಾಡಿ ಯಾರು ಏನೇ ತುಳಿಯೋಕ್ಕೆ ಬರ್ತಾಯಿದ್ರು ನಮ್ಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಅವ್ರು ತುಳಿಯೋಗೆಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಕಷ್ಟಪಡ್ತಿದ್ದೀರಾ, ಮುಂದೆ ಬರ್ತಿದ್ದೀರಾ, ಹಿಂಗೆ ಮುಂದೆ ಬನ್ನಿ ಅಂದ್ಕೊಂಡು ಬ್ಲೆಸ್ ಮಾಡೋದ್ರಿ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು, ಓಕೆ ಚೆನ್ನಾಗಿ ಬರ್ತಾಯಿದೆ ವಿಡಿಯೋ ಅಂತೇಳಿ. ಸೊ ಆ್ಯಂಡ್ ಥ್ಯಾಂಕ್ ಯು ಆಲ್, ಲವ್ ಯು. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.